ಓಕೆ, ಸುಹಾಸ್ ಶೆಟ್ಟಿಯ ಪ್ರಕರಣದ ಮುಂಚೆ ಮಂಗಳೂರು ಹಲವಾರು ವರ್ಷಗಳ ಹಿಂದೆ ಇದೇ ರೀತಿಯಾದಂತಹ ವಾತಾವರಣವನ್ನ ಕಂಡಿತ್ತು. 2022 ಜುಲೈ 19 ಈ ಎಲ್ಲ ಘಟನೆಗಳ ಮೊದಲ ಹಂತದ ಕಾರಣವಾಗಿದ್ದು ಆವತ್ತಿನ ಘಟನೆ. ಎಸ್, ಕಾಸರಗೋಡು ನಿವಾಸಿ ಮಸೂದ್ 18 ವರ್ಷದ ಯುವಕ ತಿಂಗಳ ಹಿಂದೆ ಸುಳ್ಯದ ಕಲಂಜದಲ್ಲಿರುವಂತಹ ತನ್ನ ಅಜ್ಜನ ಮನೆಯಾದ ಅಬ್ಬಮೊಕ್ತಿಗೆ ಬಂದಿದ್ದ. ಈತ ದಿನಗೂಲಿ ಕೆಲಸವನ್ನ ಮಾಡ್ತಾ ಇದ್ದ. ಜುಲೈ 19ರಂದು ಮಸೂದ್ ಪ್ರೈವೇಟ್ ಫಂಕ್ಷನ್ಗೆ ಹೋಗ್ತಾ ಇದ್ದ. ಸೊ ಆಕಸ್ಮಿಕವಾಗಿ ಪರಸ್ಪರ ಸಣ್ಣ ಕಾರಣಕ್ಕಾಗಿ ಅವರು ಮತ್ತು ಮಸೂದ್ ನಡುವೆ ದೊಡ್ಡ ಜಗಳನೇ ನಡೆದಿತ್ತು. ಆರೋಪಿಗಳಾದ ಸುನೀಲ್ ಮತ್ತು ಅಭಿಲಾಷ್ ಇಬ್ರಾಹಿಂ ಶಾನಿಫ್ ಎನ್ನುವ ವ್ಯಕ್ತಿಯನ್ನ ಕಾಲ್ ಮಾಡಿ ಮಸೂದ್ ಸುಧೀರ್ ಮೇಲೆ ಎಂದು ಹೇಳಿದ್ದ. ಈ ವಿಷಯವನ್ನ ಸೌಹಾರ್ದಯುತವಾಗಿ ಸಾಲ್ವ್ ಮಾಡುವ ನೆಪದಲ್ಲಿ ಇಬ್ಬರು ಇಬ್ರಾಹಿಂನನ್ನ ಮಸೂದ್ ಜೊತೆ ವಿಷ್ಣುನಗರಕ್ಕೆ ಬರಲು ಕೇಳಿಕೊಳ್ತಾರೆ. ಅದರಂತೆ ಇಬ್ರಾಹಿಂ ಶಾನಿಫ್ ರಾತ್ರಿ 11 ಗಂಟೆ ಸುಮಾರಿಗೆ ಮಸೂದ್ ಜೊತೆ ವಿಷ್ಣುನಗರಕ್ಕೆ ಹೋಗಿದ್ದ. ಅಲ್ಲಿ ಸುನೀಲ್, ಸುಧೀರ್, ಶಿವ, ಸದಾಶಿವ್, ರಂಜಿತ್, ಅಭಿಲಾಷ್, ಜಿಮ್ ರಂಜಿತ್ ಮತ್ತು ಭಾಸ್ಕರ್ ಎಂಬ 8 ಜನರ ತಂಡ ಮಸೂದ್ ಮೇಲೆ ಸಿತ್ತು. ಜಗಳದಲ್ಲಿ ಅಭಿಲಾಷ್ ಸೋಡಾ ಬಾಟಲ್ ಇಂದ ಮಸೂದ್ ತಲೆಗೆ ಮಸೂದ್ ಮತ್ತು ಇಬ್ರಾಹಿಂ ಇಬ್ಬರು ಸ್ಥಳದಿಂದ ಬೇರೆ ಬೇರೆ ದಿಕ್ಕುಗಳಲ್ಲಿ ಓಡ್ತಾರೆ. ಸ್ವಲ್ಪ ಟೈಮ್ ಕಳೆಯುತ್ತೆ. ಶಾನಿಫ್ ಮತ್ತು ಅವನ ಫ್ರೆಂಡ್ಸ್ ಮಸೂದ್ಗಾಗಿ ಹುಡುಕಾಡಿದಾಗ ಅವನು ಅಬೂಬಕರ್ ಎಂಬುವವರಿಗೆ ಸೇರಿದ ಬಾವಿಯ ಬಳಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದ. ಆಮೇಲೆ ಅವನನ್ನ ಮಂಗಳೂರಿನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆತನ ಪ್ರಾಣ ಹಾರಿ ಹೋಗಿತ್ತು. ಪೊಲೀಸ್ ಸುನೀಲ್, ಸುಧೀರ್, ಶಿವ, ಸದಾಶಿವ್, ರಂಜಿತ್, ಅಭಿಲಾಷ್, ಜಿಮ್ ರಂಜಿತ್ ಮತ್ತು ಭಾಸ್ಕರ್ನನ್ನ ಅರೆಸ್ಟ್ ಮಾಡ್ತಾರೆ ಅಂಡ್ ಶಿಕ್ಷೆ ಕೂಡ ಆಗುತ್ತೆ. ಸೊ ಮತ್ತೆ ಎಲ್ಲ ನಾರ್ಮಲ್ ಆಯ್ತು ಅಂತ ಅನ್ಕೊಳ್ತಾರೆ. ಈಗ PFI ಆಕ್ಟಿವೇಟ್ ಆಗುತ್ತೆ 26 ಜುಲೈ 2022. ಇದರ ಒಂದು ದಿನ ಮುಂಚೆ ಒಂದು ಪ್ಲಾನ್ ಮಾಡ್ತಾರೆ. ಈ ಟೈಮ್ನಲ್ಲಿ ಇವರ ಲಿಸ್ಟ್ಗೆ ಸೆಲೆಕ್ಷನ್ ನಡೆಯುತ್ತೆ. ಸೊ ಅದರಲ್ಲಿ ಬಿಜೆಪಿಯ ಯುವ ಮೋರ್ಚಾದಲ್ಲಿ ಇದ್ದಂತಹ ಪ್ರವೀಣ್ ನೆಟ್ಟಾರ್ ಸೆಲೆಕ್ಟ್ ಆಗಿದ್ದ. ಸೊ ಪ್ರವೀಣ್ನ ಆಕ್ಟಿವಿಟೀಸ್ ಗಳನ್ನ ತುಂಬಾ ಅಕ್ಯುರೇಟ್ ಆಗಿ ನೋಡ್ತಾರೆ ಅಂಡ್ ಈ ಕೆಲಸ ಮಾಡೋದಕ್ಕೆ ಸ್ಕಿಲ್ಡ್ ಆಗಿರೋರನ್ನ ಸೆಲೆಕ್ಟ್ ಮಾಡ್ತಾರೆ. ಈತನ ಅಂಗಡಿ ಮುಂದೆ ಬೈಕ್ ನಲ್ಲಿ ಬದ್ದು ನೆಕ್ ಮತ್ತು ದೇಹದ ಸೂಕ್ಷ್ಮ ಭಾಗಕ್ಕೆ ಅಲ್ಲಿಂದ ಹೋಗ್ತಾರೆ. ಸೊ ಆಮೇಲೆ ಅವರಿಗೆ ಹೆಲ್ಪ್ ಕೂಡ ಸಿಗುತ್ತೆ. ಸೊ ಜಿಲ್ಲೆ ದಾಟಿ ಹೊರಗಡೆ ಹೋಗ್ತಾರೆ. ಮೊಬೈಲ್ ಯೂಸ್ ಮಾಡದೆ ಇರುವಂತಹ ರೀಸನ್ ಇಂದ ಪೊಲೀಸ್ಗೆ ಇವರು ಅಷ್ಟು ಈಸಿಯಾಗಿ ಸಿಗೋದು ಕೂಡ ಇಲ್ಲ. ಈ ಟೈಮಲ್ಲಿ ಹಿಂದೂ ಕೆಲ ಯುವಕರು ಕೂಡ ಕೋಪಗೊಳ್ತಾರೆ. NIA ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡುತ್ತೆ. ಅದರಲ್ಲಿ ಮೊಹಮ್ಮದ್ ಶಿಯಾಬ್, ಅಬ್ದುಲ್ ಬಶೀರ್, ರಿಯಾಜ್, ಮುಸ್ತಫಾ ಫೈಸಾರ್, ಮಸೂದ್ KA, ಕೊಡಾಜೆ ಮೊಹಮ್ಮದ್ ಶರೀಫ್, ಅಬುಬಕರ್ ಸಿದ್ದಿಕ್, ನೌಫಲ್ M, ಇಸ್ಮಾಯಿಲ್ ಶಾಫಿ K, ಮೊಹಮ್ಮದ್ ಇಕ್ಬಾಲ್, ಶಾಹಿದ್ M, ಮೊಹಮ್ಮದ್ ಶಫೀಕ್ G, ಉಮರ್ ಫಾರೂಕ್ MR, ಅಬ್ದುಲ್ ಕಬೀರ್, ಮೊಹಮ್ಮದ್ ಇಬ್ರಾಹಿಂ ಶಾ, ಸೈನುಲ್ ಅಬಿದ್ವೈ, ಶೇಖ್ ಸದ್ದಾಂ ಹುಸೇನ್, ಜಾಕೀರ್ N, ಅಬ್ದುಲ್ ಹ್ಯಾರಿಸ್, ತುಫೈಲ್ MH, ಮೊಹಮ್ಮದ್ ಜಾಬೀರ್ ಹೀಗೆ 27 ಜನರ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಂತಹ NIAಗೆ ಇನ್ನೂ ಕೂಡ 6 ಜನ ಸಿಕ್ಕಿಲ್ಲ. ಆದ್ಮೇಲೆ PFI ಬ್ಯಾನ್ ಕೂಡ ಆಗಿತ್ತು. ಆತನ ಪತ್ನಿ ಕಣ್ಣೀರಲ್ಲಿ ಕೈ ತೊಳೆಯುತ್ತಾ ಇದ್ರು. ಇದನ್ನೆಲ್ಲ ಗಮನಿಸಿದ ಹಿಂದೂ ಯುವಕರ ಮತ್ತೊಂದು ಮಾಸ್ಟರ್ ಪ್ಲಾನ್ ರೆಡಿ ಆಗಿತ್ತು. 26 ಜುಲೈ 2022 ಪ್ರವೀಣ್ನ ದಿನ ಸುಹಾಸ್ ಶೆಟ್ಟಿ ಅಭಿಷೇಕ್ಗೆ ಕಾಲ್ ಮಾಡಿ 27ನೇ ತಾರೀಕಿನ ಮಧ್ಯಾಹ್ನದ ಒಳಗಾಗಿ ಯಾರಿಗಾದ್ರೂ ಒಬ್ನಿಗೆ ಬೇಕು ಅಂತ ಸುಮಾರು ಹೊತ್ತು ಡಿಸ್ಕಷನ್ ಅನ್ನ ಮಾಡ್ತಾನೆ. ಅದಕ್ಕೆ ಅಭಿಷೇಕ್ ನಾಳೆ ಮಾರ್ನಿಂಗ್ ಸಿಗೋಣ, ಅಲ್ಲೇ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾನೆ. ಅದಾದ್ಮೇಲೆ ಈ ಸುಹಾಸ್ ಶೆಟ್ಟಿ ಸುರತ್ಕಲ್ನ ಸರೌಂಡಿಂಗ್ ಅಲ್ಲಿರೋ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲಿಗೆ ಗಿರಿಧರ್ ಅನ್ನೋನ ಕರ್ಸ್ಕೊಂಡು ಪ್ಲಾನ್ ಮಾಡ್ತಾನೆ. ಒಂದು ಕಾರ್ ಬೇಕು, ನನ್ ಜೊತೆ ಇದೆ, ಇನ್ನೊಂದಷ್ಟು ಜನ ಹುಡುಗರು ಬೇಕು ಅಂತ ಚರ್ಚೆ ಮಾಡ್ತಾರೆ. ಅಲ್ಲಿ ಮೋಹನ್ ಅನ್ನೋನು ಕೂಡ ಸಿಗ್ತಾನೆ. ಮೋಹನ್ ಹೇಳ್ತಾನೆ, ನನ್ನ ಫ್ರೆಂಡ್ಸ್ 3 ಜನ ಇದ್ದಾರೆ, ಅವ್ರನ್ನೂ ಕೂಡ ಕರೆಸ್ತೀನಿ ಅಂತ. ಅಭಿಷೇಕ್, ಶ್ರೀನಿವಾಸ್, ದೀಕ್ಷಿತ್ ಇವರು ಮೋಹನ್ನ ಫ್ರೆಂಡ್ಸ್. ಆದ್ರೆ ಅಭಿಷೇಕ್ ಸುಹಾಸ್ ಶೆಟ್ಟಿಗೆ ಆಲ್ರೆಡಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾನೆ. ಮೋಹನ್ ನನ್ನ ಫ್ರೆಂಡ್ ಕಾರ್ ತಗೋ ಬರ್ತೀನಿ ಅಂತ ಅಶ್ಯೂರ್ ಮಾಡ್ತಾನೆ. 27ನೇ ತಾರೀಕು ಮಧ್ಯಾಹ್ನ ಮೋಹನ್ ಮತ್ತು ಗಿರಿಧರ್ ಇಬ್ರು ಕೂಡ ಹೋಗ್ಬಿಟ್ಟು ಕಾರ್ ತಗೊಂಡು ಬರ್ತಾರೆ. ಸಂಜೆ ಅಷ್ಟೊತ್ತಿಗೆ ಅಭಿಷೇಕ್, ಶ್ರೀನಿವಾಸ್, ದೀಕ್ಷಿತ್ ಬಂದ್ರೆ ಫರ್ದರ್ ಡಿಸ್ಕಷನ್ ಮಾಡಬೇಕು ಅಂತಿರ್ತಾರೆ. ಸಂಜೆವರೆಗೂ ವೆಯ್ಟ್ ಮಾಡ್ತಾರೆ. ಅವರು ಬರ್ದೇ ಇರುವಂತಹ ಕಾರಣಕ್ಕೆ ಸುಹಾಸ್ ಶೆಟ್ಟಿ ಅವತ್ತು ರಾತ್ರಿ ಕಾವೂರಿನ ಜ್ಯೋತಿ ನಗರ್ ಅನ್ನೋ ಏರಿಯಾದಲ್ಲಿ ಅವನ ಫ್ರೆಂಡ್ ಮನೆಗೆ ಹೋಗಿ ಸ್ಟೇ ಆಗ್ತಾನೆ.
ನೆಕ್ಸ್ಟ್ ಡೇ ಮಾರ್ನಿಂಗ್ 28 ಜುಲೈ 2022 ಅಂದ್ರೆ ಫಾಜಿಲ್ ಬೆಳಿಗ್ಗೆ ಸುಹಾಸ್ ಶೆಟ್ಟಿ 5ರಿಂದ 5:30 ಸುಮಾರಿಗೆ ಕಾರಲ್ಲಿ ಹಾಕೊಂಡು ಅವನ ಒಬ್ಬ ಫ್ರೆಂಡ್ ಜೊತೆ ಬಂಟ್ವಾಳ ಸೈಡ್ ಅಲ್ಲಿರೋ ಕಾರಿಂಜೇಶ್ವರ ಟೆಂಪಲ್ಗೆ ಹೋಗಿ ಬರ್ತಾರೆ. ಮತ್ತೆ ಸುಹಾಸ್ ಶೆಟ್ಟಿ ಸೇರಿದಂತೆ ಇನ್ನುಳಿದ ಇತರೆ ಆರೋಪಿಗಳಿಗೆ ಕೋರ್ಟ್ ಇರುತ್ತೆ. ಕೋರ್ಟ್ ಅಪಿಯರ್ ಆಗ್ಲಿಕ್ಕಂತ ಸೈಂಟ್ ಅಲೋಶಿಯಸ್ ಪ್ರೈಮರಿ ಸ್ಕೂಲ್ ಏನಿದೆ ಅದ್ರ ಹತ್ರ ಸೇರ್ಕೊಳ್ತಾರೆ. ಅಲ್ಲಿ ಸೇರ್ಕೊಂಡಾಗ ಸುಹಾಸ್ ಶೆಟ್ಟಿ, ಶ್ರೀನಿವಾಸ್, ಅಭಿಷೇಕ್, ದೀಕ್ಷಿತ್ ಈ 4 ಜನ ಚರ್ಚೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಬಿಕಾಸ್ ಅಲ್ಲಿ 6ರಿಂದ 7 ಜನರ ಹೆಸರಿರುತ್ತೆ. ಯಾರನ್ನ ಅನ್ನೋದನ್ನ ಫೈನಲ್ ಮಾಡ್ಬೇಕಾಗಿರುತ್ತೆ. ಹಾಗಾಗಿ ಕೋರ್ಟ್ನ ಹೊರಗಡೆ ಬ್ಲೂ ಪ್ರಿಂಟ್ ರೆಡಿ ಆಗತ್ತೆ. ಅಂತಿಮವಾಗಿ ಫಾಜಿಲ್ನ ಹೆಸರನ್ನ ಫೈನಲ್ ಮಾಡಿ ಅವನೆಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ ಎಲ್ಲದನ್ನು ಟ್ರ್ಯಾಕ್ ಮಾಡ್ತಾರೆ. ನೆಕ್ಸ್ಟ್ ಡೇ ಫಾಜಿಲ್ನ ಬರ್ಡೇ ಇರುತ್ತೆ. ಅದಕ್ಕೆ ಅಂತ ವಾಚ್ ಅಂಡ್ ಇತರ ವಸ್ತುಗಳನ್ನ ಪರ್ಚೇಸ್ ಮಾಡಕ್ಕೆ ಅಂತ ಫಾಜಿಲ್ ಶಾಪ್ಗೆ ಬಂದಿರ್ತಾನೆ. ಸೊ ಆಗ್ಲೇ ಸರಿಯಾದ ಟೈಮ್ ಅನ್ನ ನೋಡ್ಕೊಂಡು ಅವನನ್ನ ಮಾಡಿ 1 ವಾರದಲ್ಲಿ 3 ಬೀಳುತ್ತೆ. ಸ್ವಲ್ಪ ಸಮಯ ಎಲ್ಲಾನು ನಾರ್ಮಲ್ ಆಗುತ್ತೆ. ಡಿಸೆಂಬರ್ 25, 2025 ಮಂಗಳೂರಿನ ಸುರತ್ಕಲ್ ಬಳಿಯ ಕಾಟಿಪಳ್ಳ ಅನ್ನುವಂತಹ ಪ್ರದೇಶದಲ್ಲಿ ಫ್ಯಾನ್ಸಿಯನ್ನ ನಡೆಸಿಕೊಂಡು ಬದುಕ್ತಾ ಇದ್ದ ಒಬ್ಬ ವ್ಯಕ್ತಿ ಜಲೀಲ್ ಕೆಲಸವನ್ನ ಮುಗಿಸಿ ಹೊರಗಡೆ ಬರ್ಬೇಕಾದ್ರೆ ಬೈಕ್ ನಲ್ಲಿ ಬಂದವರು ಆತನಿಗೆ ಚುತ್ತಿದ್ರು. ಆದ್ರೆ ಅದನ್ನ ತಪ್ಪಿಸಿಕೊಂಡು ಹೋದ್ರೂ ಕೂಡ ಆತನ ನಿಲ್ಲಿಸುವ ಕೆಲಸವನ್ನ ಮಾಡಿದ್ರು. ಆಗ ಮತ್ತೊಮ್ಮೆ ಮಂಗಳೂರು ಸ್ತಬ್ಧ ಆಯ್ತು. ಆಗ ಕೃಷ್ಣಾಪುರ ನೈತಂಗಡಿಯ ಶೈಲೇಶ್ ಪೂಜಾರಿ, ಉಡುಪಿ ಜಿಲ್ಲೆಯ ಹೆಜಮಾಡಿಯ ಸವಿನ್ ಕಾಂಚನ್, ಕಾಟಿಪಳ್ಳದ ಪವನ್ ಅರೆಸ್ಟ್ ಆಗ್ತಾರೆ. ಶೈಲೇಶ್ ಮತ್ತು ಸವಿನ್ ಕೊಲ್ಲಕ್ಕೆ ಹೋದಾಗ ಪವನ್ ಕೊಲ್ಲದವರಿಗೆ ಬೈಕ್ ನಲ್ಲಿ ಡ್ರಾಪ್ ಕೊಟ್ಟಿದ್ದ. ಸೊ ಈಗ ಮುಸ್ಲಿಮರು ಕೂಡ ಇದ್ರು. 4 ತಿಂಗಳು ಧರ್ಮಾಧಾರಿತ ಯಾವುದೇ ಪ್ರಕರಣಗಳು ನಡೆದಿರಲಿಲ್ಲ. ಏಪ್ರಿಲ್ 30, 2025 ಮಂಗಳೂರಿನ ಕುಡುಪು ಅನ್ನುವ ಭಾಗದಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ಕೇರಳದ ವಯನಾಡಿನ ಅಶ್ರಫ್ ಅನ್ನುವ ವ್ಯಕ್ತಿಯನ್ನ ಸಾಕಿರ್ತಾರೆ. ಆದ್ಮೇಲೆ ಪೊಲೀಸರಿಗೆ ವಿಚಾರ ತಿಳಿಯುತ್ತೆ. ಸೊ ಇದರಲ್ಲಿ ಪೊಲೀಸರ ಕಳಪೆ ವಿಚಾರಣೆಯ ಬಗ್ಗೆ ದೊಡ್ಡ ವಿವಾದ ಏಳುತ್ತೆ. ಆಮೇಲೆ ಸುಮಾರು 20ರಿಂದ 25 ಜನರ ಅರೆಸ್ಟ್ ಕೂಡ ಆಗುತ್ತೆ. ಐ ರಿಪೀಟ್, ಇದುವರೆಗೂ ಕೂಡ ಕಾರಣ ಏನು ಅಂತ ತಿಳಿದಿಲ್ಲ. ರೀಸನ್ ಏನಪ್ಪಾ ಅಂದ್ರೆ ಸ್ಟಿಲ್ ಇದು ಇನ್ವೆಸ್ಟಿಗೇಟ್ ಆಗ್ತಾ ಇದೆ. ಮೇ 1, 2025 ರಾತ್ರಿ ಟೈಮ್ 8:40 ಮಂಗಳೂರಿನಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಓಡಾಡ್ತಾ ಇದ್ರು. ಆದ್ರೆ ಬಜ್ಪೆ ಅನ್ನುವ ಪ್ಲೇಸ್ನ ಬಳಿ ಕಿನ್ನಿಪದವು ಅನ್ನುವ ರಿಕ್ಷಾ ಸ್ಟ್ಯಾಂಡ್ ಹತ್ರ ಒಂದು ಇನೋವಾ ಕಾರ್ ತುಂಬಾ ಫಾಸ್ಟ್ ಬರುತ್ತೆ. ಅದರ ಎದುರು ಮೀನಿನ ಗಾಡಿ ಬಂದು ಇನೋವಾಗೆ ಡಿಕ್ತಾರೆ. ಸೊ ಕಾರ್ ಸೀದಾ ಬಂದು ರಿಕ್ಷಾ ಸ್ಟ್ಯಾಂಡ್ನ ಅಪೋಸಿಟ್ ಇರುವಂತಹ ಒಂದು ಶಾಪ್ಗೆ ನುಗ್ಗಿ ಬಿಡುತ್ತೆ. ಕಾರ್ನಲ್ಲಿ ಒಟ್ಟು ಇದ್ದಿದ್ದು 6 ಜನ. ಅದರಲ್ಲಿ ಒಬ್ಬ ಸುಹಾಸ್ ಶೆಟ್ಟಿ. ಎಸ್, ಮೀನಿನ ಟ್ರಕ್ ಅಲ್ಲಿ ಬಂದವರು ಸೀದಾ ಇನೋವಾ ಕಾರ್ಗೆ ಅಡ್ಡ ಕಟ್ಟಿದ್ರು. ಸೇಮ್ ಟೈಮ್ ಟ್ರಕ್ ಅಲ್ಲಿದ್ದಂತಹ 4 ಜನ ಇಳಿತಾರೆ ಮತ್ತು ಹಿಂದೆ ಇದ್ದ ಕಾರ್ನವರು ಸುಹಾಸ್ನ ಎಳೆದು ಹಾಕ್ತಾರೆ. ಹಾಕಿದ್ದು ಒಂದು ಮಾತ್ರ ಗೊತ್ತು, ಲಾಂಗ್ ಹಿಡ್ಕೊಂಡು ಕೋಳಿಯನ್ನ ಹಾಗೆ ಶುರು ಮಾಡ್ತಾರೆ. ಇದರಲ್ಲಿ ಇನ್ನು ಉಳಿದ ಇಬ್ಬರಿಗೂ ಕೂಡ ಗಾಯ ಆಗಿರುತ್ತೆ. ಸೊ ಸುಹಾಸ್ ಬರ್ತಿದ್ದಂತಹ ಒಂದು ರೂಟ್ ಡಿವೈಡ್ ಆಗುವಂತಹ ಜಾಗ. ಹೀಗಾಗಿ ಆತನನ್ನ ಡಿವೈಡ್ ಆಗುವ ಮತ್ತೊಂದು ರೋಡ್ ತನಕ ಓಡಿಸಿಕೊಂಡು ಹೋಗ್ತಾರೆ. ಅಲ್ಲಿ ಆತನ ಬಾಡಿಯನ್ನ ಶುರು ಮಾಡ್ತಾರೆ. ಅದೇನು ಜನ ಇಲ್ಲದ ಪ್ಲೇಸ್ ಅಲ್ಲ, ಏನು ನಡೀತಾ ಇದೆ ಅಂತ ಅಲ್ಲೇ ಇದ್ದವರು ಅಲ್ಲಿಗೆ ಹೋಗುವಷ್ಟರಲ್ಲಿ ಆತನ ಜೀವನವನ್ನ ಮುಗಿಸಿಬಿಟ್ಟಿದ್ದ. ಆದ್ರೆ ಈ ಘಟನೆ ನಡೆದ ಸಮಯದಲ್ಲಿ ಅಲ್ಲೇ ಒಂದು ಬಿಲ್ಡಿಂಗ್ ನಲ್ಲಿ ಇದ್ದವರು ತಮ್ಮ ಮೊಬೈಲ್ ನಲ್ಲಿ ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡಿ ಬಿಟ್ಟಿದ್ರು. ಅದು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ವಿಡಿಯೋ. ಸ್ವಿಫ್ಟ್ ಕಾರ್ ಮತ್ತು ಟ್ರಕ್ ನಲ್ಲಿ ಬಂದವರು ಆತನನ್ನ ಇಟ್ಟಿದ್ರು. ತಕ್ಷಣ ಅಲ್ಲಿದ್ದವರು ಸುಹಾಸ್ನನ್ನ ಮಂಗಳೂರಿನ ಎಜೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಆತ ಕಳೆದುಕೊಂಡಿದ್ದ. ಫಾಜಿಲ್ ಮುಖ ರೂವಾರಿ ಆಗಿದ್ದ ಸುಹಾಸ್ ಮೇಲೆ ವೆಲ್ ಪ್ಲಾನ್ಡ್ ಆಗಿ ಬಂದು ಸುಹಾಸ್ನನ್ನ ರೌಡಿಟರ್ ಅಂತ ಕೂಡ ಕಾನೂನು ಹೇಳಿತ್ತು. ಬಿಕಾಸ್ ಆತನ ಮೇಲೆ 5 ಕೇಸ್ ಇತ್ತು. ಫಾಜಿಲ್ ಈತನನ್ನ ಕೂಡ ಬಿಟ್ಟಿದ್ರು. ಅದನ್ನ ನಾನು ಹೇಳಬೇಕು ಅಂತ ಇಲ್ಲ, ಬಟ್ ಇದನ್ನ ಸಂಭ್ರಮ ಮಾಡಿದ ಮುಸ್ಲಿಂ ಸಮಾಜ. ಬಿಕಾಸ್ ಫಾಜಿಲ್ ಅಮಾಯಕ ಅನ್ನುವಂತಹ ಕಾರಣಕ್ಕೆ. ವೆಲ್, ನಿನ್ನೆ ಸುಹಾಸ್ ಪ್ರಕರಣಕ್ಕೆ ಮುಖ್ಯ ಕಾರಣ ಇಷ್ಟು ಇನ್ಸಿಡೆಂಟ್ಗಳು ಅಂಡ್ ತೆಗೆದುಕೊಂಡ ಮಸೂದ್, ಪ್ರವೀಣ್, ಫಾಜಿಲ್, ಜಲೀಲ್ ಯಾರು ಕೂಡ ಆಗರ್ಭ ಶ್ರೀಮಂತರಲ್ಲ, ತುಂಬಾ ಬಡವರು. ಕೊನೆಗೆ ಅವರ ಮನೆಯವರಿಗೆ ಸಿಕ್ಕಿದ್ದು ಕಣ್ಣೀರು ಮಾತ್ರ. ಈ PFI ಅನ್ನುವಂತಹ ಸಂಘಟನೆ ಬ್ಯಾನ್ ಆಗೋದಕ್ಕೆ ಕೂಡ ಇದೇ ಕಾರಣ. ಸೌಹಾರ್ದಯುತವಾಗಿ ಬದುಕುತ್ತಿದ್ದ ಮಂಗಳೂರು ಸದ್ಯ ಶೋಕದ ದಿನಗಳನ್ನ ಎನಿಸ್ತಾ ಇದೆ. ಸುಹಾಸ್ ಘಟನೆ ಆದ ಬಳಿಕ 3 ಪ್ರತ್ಯೇಕ ಅಟ್ಯಾಕ್ ಕೂಡ ಆಗಿದೆ.
ಸೊ ಎಲ್ಲಿ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಪ್ರವೀಣ್ ಕೂಡ ಅಮಾಯಕನೇ, ಫಾಜಿಲ್ ಕೂಡ ಅಮಾಯಕನೇ. ಕಳೆದುಕೊಂಡಿದ್ದು ನಮ್ಮ ಸಮಾಜದ ದುರಾದೃಷ್ಟ. ಮುಂದೆ ಆದ್ರೂ ಧರ್ಮ ಶಾಂತಿಯಿಂದ ಹೋಗ್ಲಿ ಅಷ್ಟೇ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಸಿ ಯು ಸೂನ್.